ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಉಡುಪಿಯ ನಿಟ್ಟೂರಿನ ಆಭರಣ ಮೋಟರ್ಸಲ್ಲಿದ್ದೀವಿ. ಗೊತ್ತಿದೆ ನಿಮಗೆ, ಆಭರಣ ಮೋಟರ್ಸ್ ಅನ್ನೋದು ಮಾರುತಿ ಸುಜುಕಿಯ ಶೋರೂಮು. ಆಲ್ ಓವರ್ ಉಡುಪಿ ಅಂತೂ ಅವ್ರು ಆಲ್ರೆಡಿ ಫೇಮಸ್ಸು, ಬಟ್ ಅವರ ತುಂಬ ಬ್ರ್ಯಾಂಚಸ್ ಕೂಡ ಇದೆ. ಎಲ್ಲ ಕಡೆ ಒಳ್ಳೆ ಸರ್ವಿಸ್ ಕೊಟ್ಟು ಅವರು ತುಂಬ ಫೇಮಸ್ ಆಗಿದ್ದಾರೆ. ನಾವು ಇಷ್ಟು ದಿನ ಕಸ್ಟಮರ್ಸ್ ಆಗಿ ಆಭರಣ ಮೋಟರ್ಸಿಗೆ ಬರ್ತಿದ್ವಿ, ಯಾಕಂದರೆ ಪ್ರತಿ ಸಲ ನನ್ನ ಕಾರಿನ ಏನೇ ರಿಪೇರ್ ಮಾಡೋದಿದ್ರು ನಾನು ಶೋರೂಮಲ್ಲೇ ಮಾಡಿಸೋದು. ತುಂಬ ಚಿಕ್ಕ ಪುಟ್ಟದೆಲ್ಲ ಇದ್ದರೆ ಹೊರಗಡೆ ಮಾಡಿಸ್ತೇನೆ. ಬಟ್ ಮೇಜರ್ ಏನೇ ಮಾಡೋದಿದ್ರು ಅಥವಾ ಸರ್ವಿಸ್ ಮಾಡೋದಿದೆ ಅಂತಿದ್ರೆ ಶೋರೂಮಿಗೆ ಬರ್ತಿದ್ದೆ ನಾನು. ಸೊ ಕಸ್ಟಮರ್ಸ್ ಆಗಿ ನನಗೆ ತುಂಬ ಹಳೆ ನಂಟಿದೆ ಈ ಪ್ಲೇಸಿಗೆ, ಆಯಿತಾ, ಒಡನಾಟ ಇದೆ ನಮಗೆ. ಹಾಂ, ಬಟ್ ಇವತ್ತೇನೆಂದರೆ ನಾವು ಗೆಸ್ಟ್ಸ್ ಆಗಿ ಬಂದಿದ್ದೀವಿ. ಏನಂದರೆ ಇವತ್ತೊಂದು ಲಾಂಚ್ ಇದೆ, ಆಯಿತಾ, ಹೊಸ ವೆಹಿಕಲ್ನ ಲಾಂಚು. ಹೊಸತನ್ನೋದಕ್ಕಿಂತ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಅತಿ ಹೆಚ್ಚು ಸೇಲಾದಂಥ ವೆಹಿಕಲ್ಸಲ್ಲಿ ಬರುವಂಥದ್ದಂದರೆ ಒಂದು ಡಿಸೈರ್ ಮತ್ತು ಸ್ವಿಫ್ಟ್. ಇದು ಹೈಯೆಸ್ಟ್ ಸೇಲ್ ಆಗಿರುವಂಥದ್ದು. ಸೊ ಇವತ್ತು ಸ್ವಿಫ್ಟನ್ನು ಒಂದು ಫೇಸ್ ಲಿಫ್ಟ್ ಮಾಡೆಲ್ ಲಾಂಚ್ ಆಗ್ತಾಯಿದೆ. ತುಂಬ ಗಣ್ಯರೆಲ್ಲ ಬಂದಿದ್ದಾರೆ. ಸೊ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ಆಲ್ ಓವರ್ ಇಂಡಿಯಾ ಲಾಂಚ್ ಆಗಿದೆ, ಅದು ಆಲ್ರೆಡಿ ಆಗಿದೆ ಉಡುಪಿಯಲ್ಲಿ ಇವತ್ತು. ಹಾಂ, ಸೊ ಥ್ರೂ ಔಟ್ ಉಡುಪಿಯಲ್ಲಿ ಇವತ್ತು ಲಾಂಚಿಂಗ್ ಇವೆಂಟ್ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಗೆಸ್ಟ್ಸ್ ಆಗಿ ಬಂದಿದ್ದೀವಿ. ಸೊ ಈ ಲಾಂಚಿಂಗ್ ಇವೆಂಟ್ ಹೆಂಗಿರುತ್ತೆ ಮತ್ತು ಹೊಸ ಗಾಡಿ ನೋಡಲಿಕ್ಕೆ ಹೇಗಿದೆ ಅದೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀವಿ. ಮತ್ತು ಅದರ ಏನು ವಿಶೇಷತೆ ಅದನ್ನು ತೋರಿಸ್ತೀವಿ, ಆಯಿತಾ. ಸೊ ಬನ್ನಿ. ನಾವು ತಗೊಳ್ಳುವಲ್ಲ ರೀತು. ಹಾಂ, ಅದೇ ನೀನು ಡ್ರೈವಿಂಗ್ ಮಾಡ್ತೀಯ ಅಂತ ಆದರೆ ತೆಗೆಸ್ಕೊಡ್ತೀನಿ. ಅಲ್ಲ, ಏನು ನಮ್ದೇನು ಶೋರೂಮ್ ಅದು ಕುಂದಾಪುರದಲ್ಲಿ. ಒಂದೊಂದೇ ಕಾರು ಲಾಸ್ಟ್ ಟೈಮ್ ಬಂದಾಗಲೇ ಇದೇ ಡೈಲಾಗ್ ಹೇಳಿದೆ, ಹೊಸ್ತು ತಗೊಳ್ಳೋಣ ಅಂತೇಳಿ. ನೀನು ಯಾವಾಗ ಡ್ರೈವಿಂಗ್ ಕಲಿತೀಯಲ್ಲ ಸ್ನೇಹ, ಆ ದಿನ ನಿಂಗೆ ಅಂತ ಸಪ್ರೇಟ್ ಒಂದು ಕಾರ್ ತೆಗೆಸ್ಕೊಡ್ತೀನಿ. ಅಲ್ಲಿ ತನಕ ನಿಂಗೆ ಆಪ್ಷನ್ ಏನು ಗೊತ್ತಾ, ಈ ಜಾತ್ರೆಯಲ್ಲೆಲ್ಲ ಬರುತ್ತಲ್ಲ, ಹಿಂಗೆ ಹಿಂದೆ ಹೇಳಿದ್ರೆ ಸುಯ್ ಅಂತ ಮುಂದೆ ಹೋಗುತ್ತಲ್ಲ ಅಂತ ಕಾರ್ ಬೇಕಾದ್ರೆ ತೆಗೆಸ್ಕೊಡ್ತೀನಿ. ಬನ್ನಿ ಒಳಗೋಗೋಣ, ಏನು ಇವೆಂಟ್ ಅಂತ ನೋಡೋಣ ಬನ್ನಿ. ಫೈನಲ್ ನಮ್ಮ ಫೇವ್ರೇಟ್ ಜಾಗಕ್ಕೆ ಬಂದು ಕೂತಿದ್ದೀವಿ ಅಲ್ವ ಸ್ನೇಹ? ಹೌದೌದು, ಕೈಯಲ್ಲಿ ಕಾಫಿ ಕಪ್ ಇರ್ತಾ ಇತ್ತು. ಇವತ್ತು ಬೇಗ ನಾವು ಪ್ರತಿ ಸಲ ಸರ್ವಿಸಿಗೆ ಬರ್ತೀವಲ್ಲ, ಇಲ್ಲಿ ಬಂದು ಕೂತ್ಕೊಳ್ಳೋದಾಯ್ತು. ಅಯ್ಯೋ, ನನಗೆ ಫೇವ್ರೇಟ್ ಜಾಗ ಇದು. ಹಾಂ, ಇದು ಬಂದವರಿಗೆಲ್ಲ ಕಾಲ್ ಮಾಡೋದು, ಯಾಕಂದರೆ ಬೇಗ ಸರ್ವಿಸ್ ಮಾಡಿಕೊಡ್ತಾರೆ ಇವರು. ಆಭರಣ ಮೋಟರ್ಸ್ ಇದು ಸರ್ವಿಸ್ ಬಗ್ಗೆ ಎರಡೇ ಮಾತೇ ಇಲ್ಲ, ಆಯಿತಾ. ಎಷ್ಟು ಫಾಸ್ಟಾಗಿ ಮಾಡಿಕೊಡ್ತಾರೆ ಅಂದರೆ, ಇಲ್ಲಿ ಬಂದು ಒಂದು 3 ಗಂಟೆ ಕೂತ್ಕೊಳ್ಳೋದು ನಾವು, ಅಷ್ಟರೊಳಗೆಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಬಂದು ಬಂದವರೆಲ್ಲ ತಲೆ ತಿನ್ನೋದು. ಆಮೇಲೆ ಟೈಮ್ ಟು ಟೈಮು ಸ್ನೇಹಂಗೆ ಕಾಫಿ ನೀರು ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ, ಈಗ ಕಾರಿಂದು ಸುಮಾರು ವೀಡಿಯೋಸ್ ಮಾಡಿದ್ದೀನಿ ನಾನು, ನಮ್ಮ ಕಾರಿನ ಸರ್ವಿಸ್ ತಂದಾಗ ಎಲ್ಲ ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾಯಿರ್ತಾರೆ, ಹೋಗಿ ಮಾರುತಿ ತಗೊಂಡಿದ್ದೀರಲ್ಲ ಅಂತೇಳಿ. ಮಾರುತಿ ತಗೊಳ್ಳೋಕೊಂದು ರೀಸನ್ ಇದೆ, ಆಯಿತಾ. ಒಂದು ಕಾರ್ ಸೇಫ್ಟಿ ಅನ್ನೋದು ಡೆಫಿನೆಟ್ಲಿ ಒಂದು ಮ್ಯಾಟರ್, ಆಯಿತಾ. ಬಟ್ ಅದ್ರ ಜೊತೆಗೆ ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತೇಳಿ. ಉಡುಪಿ ಡಿಸ್ಟ್ರಿಕ್ಟಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ಲು ಆಭರಣ ಮೋಟರ್ಸಲ್ಲಿ ತುಂಬ ಜನ ಇದ್ದಾರೆ, ಆಯಿತಾ. ಮತ್ತು ನನಗೆ ಒಂದು ಕಾಲ್ ಮಾಡಿದರೆ ಎಲ್ಲ ಕೆಲಸ ನಡೆದೋಗುತ್ತೆ. ಅದು ಇನ್ನೊಂದೇನೆಂದರೆ ಮೈಲೇಜ್ ಬಿಡಿ. ಮೈಲೇಜ್ ಇವತ್ತು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಲಕ್ಷಗಟ್ಟಲೆ ಕಾರ್ ಮೇಲೆ ಸುಡಿದಿರ್ತೀವಿ. ಸೊ ಮೈಲೇಜ್ ಬಗ್ಗೆ ಯಾರು ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ರೀಸೇಲ್ ವ್ಯಾಲ್ಯೂ ಇದೆಯಲ್ಲ, ಅದಕ್ಕೆ ಒಂದು ಆಪ್ಷನ್ ಇದು, ಆಯಿತಾ. ಮಾರುತಿ ತಗೊಂಡಿದ್ದು ಅದೇ ಒಂದು ರೀಸನಿಗೆ. ಯಾಕಂದರೆ ನೀವು ಈಗ ಕಾರ್ ತಗೋತೀರಲ್ಲ, ಒಂದು 10 ವರ್ಷ ಓಡಿಸ್ತೀರ, ಆಮೇಲೆ ಸೇಲ್ ಮಾಡ್ಬೇಕಾದ್ರೆ ಅದರದ್ದು ಕಡಲೆ ಬೆಲೆಗೆಲ್ಲ ತಗೊಂಡು ಹೋಗ್ತಾರೆ ಕಾರನ್ನು. ಸೊ ಮಾರುತಿ ಕಾರ್ ಇದೊಂದು ಅಡ್ವಾಂಟೇಜ್ ಏನಂದರೆ, ಅದರ ಸ್ಪೇರ್ ಪಾರ್ಟ್ಸು ಈಸಿಲಿ ಸಿಕ್ಬಿಡುತ್ತೆ. ರೋಡ್ ಎಸಿಸ್ಟೆನ್ಸ್ ಸಖತ್ತಾಗಿದೆ. ಆಮೇಲೆ ಭಾರತದ ಮಾರ್ಕೆಟಲ್ಲಿ ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಕಾರ್ಗಳು ರೋಡ್ ಮೇಲಿರೋದು ಮಾರುತಿ ಕಂಪನಿ ಕಾರ್ಗಳಾಗಿರೋದ್ರಿಂದ ಜನರಿಗೆ ಏನೋ ಒಂದು ನಂಟಾಗ್ಬಿಟ್ಟಿದೆ ಕಂಪನಿ ಜೊತೆಗೆ, ಆಯ್ತಾ. ಇನ್ನೊಂದು ರೀತು, ಮನೇಲಿ ಒಂದು ಕಾರ್ ಇರಬೇಕು ಅಂದ್ರೆ ಫಸ್ಟ್ ಥಿಂಕ್ ಮಾಡೋದು, ಆಗಿನ ಕಾಲದಲ್ಲೆಲ್ಲ ಮಾರುತಿ ಸುಜುಕಿ ಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೊಂದು ಕನಸನ್ನ ನನಸು ಮಾಡಿದೆ ಜನರಿದು. ಡೆಫಿನೆಟ್ಲಿ ಐತೆ. ಅಂದರೆ ತುಂಬ ಜನರಿಗೆ ನಾವು ಕಾರ್ನ ಓನರ್ ಆಗ್ಬೋದು ಅಂತ ಒಂದು ಕನಸನ್ನು ನನಸು ಮಾಡಿರೋಂಥ ಕಂಪನಿ. ಹಾಗಾಗಿ ಇವತ್ತಿವ ಒಂದು ಸೆಂಟಿಮೆಂಟ್ ಇದೆ ಜನರಿಗೆ. ಸೊ ಹಾಗಾಗಿ ನಾವು ಕೂಡ ಮಾರುತಿ ಕಾರ್ ತಗೊಂಡಿದ್ದು ಇದೇ ರೀಸನಿಗೆ, ಆಯಿತಾ. ಇನ್ನೂ ಈ ಸ್ಪೀಡ್ ಅಂತ ಬಂದಾಗೈತಲ್ಲ, ಸ್ವಲ್ಪ ಕಾರನ್ನು ರ್ಯಾಶಾಗಿ ಓಡಿಸೋದ್ಕಿಂತ ಚೆನ್ನಾಗಿ ಓಡಿಸಿದ್ರೆ ಬಾಳಿಕೆನೂ ಬರುತ್ತೆ. ಆಮೇಲೆ ನಿಮಗೆ ಅಂಥ ದುರ್ಘಟನೆಗಳು ಸಂಭವಿಸಲ್ಲ. ಮತ್ತು ನಿಮ್ಮ ಹಣೆ ಬರದಲ್ಲಿ ಹಂಗೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಈವನ್ ಬೆಂಜ್ ತಗೊಂಡೋಗಿ ಹುಡಿ ಮಾಡ್ಕೊಂಡು ಬಂದವರು ಇದ್ದಾರೆ, ಆಯಿತಾ. ಸೊ ಎನಿವೇಸ್, ಈಗ ಲಾಂಚ್ಗೆ ಸಿದ್ಧವಾಗ್ತಾ ಇದೆ. ನನಗೆ ಮತ್ತು ಸ್ನೇಹಂಗೆ ಕ್ಯೂರಿಯಾಸಿಟಿ ಏನಪ್ಪ ಅಂದರೆ, ಅಲ್ಲೀಗ ಕವರ್ ಹಾಕಿಟ್ಟಿದ್ದಾರೆ ನೋಡಿ,
ಅದೀಗ ಓಪನ್ ಆಗಬೇಕು, ಓಪನ್ ಮಾಡ್ತಾರೆ. ಸ್ನೇಹಂದು ಆವಾಗಿಂದ ಆಗ್ತಾ ಇದೆ, ಯಾವ ಕಲರ್ ಅಂತ ನೋಡಬೇಕು, ಯಾವ ಕಲರ್ ಅಂತ ನೋಡಬೇಕು. ಹೌದು, ಯಾಕೆಂದ್ರೆ ನಂಗೆ ರಘು ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿದೆ ಅಂತೆ ಕಾರು. ಅಂಡ್ ಈ ಸಲ ಅಂತೂ 6 ಏರ್ ಬ್ಯಾಗ್ಸ್ ಅನ್ನ ಕೊಟ್ಟಿದಾರಂತೆ ಸೇಫ್ಟಿಗಾಗಿ. ಹೌದು, ಸೊ ಮತ್ತು ಇಂಜಿನ್ ಚೇಂಜ್ ಈ ಸಲ. ಹೌದೌದು, ಸೊ ನೋಡೋಣ, ಒಳ್ಳೆ ಮೈಲೇಜ್ ಕೊಡುತ್ತಂತೆ. ಸೊ ನಾವೊಂದು ಕಾತರದಿಂದ ಕಾಯ್ತಾ ಇದ್ದೇವೆ. ಅಲ್ಲ, ನನಗೆ ರಿತುಗೆ ಬೆಟ್ ಅದು ವೈಟ್ ಕಲರ್ ಅಂತ, ನಾನು ಬ್ಲೂ ಕಲರ್ ಅಂತ ರಿತು. ಇಲ್ಲ ಬ್ಲೂ ಈ ನಂಗೆ ಸೋಲ್ಸಕ್ಕಾಯ್ತಾ, ಅಲ್ಲಿಂದ ನಂಗೆ ಈಗ ಮೇಕೌಟ್ ಮಾಡ್ಬೋದು. ಒಳಗಡೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಆಯ್ತಾ, ನನ್ನ ಪ್ರಕಾರ ಸಿಲ್ವರ್ ಅದು ಆಯಿತಾ, ಸಿಲ್ವರ್ ಕಲರ್ ಕಾರ್. ನೀವು ಕಮೆಂಟ್ ಮಾಡಿ ಆಯಿತಾ, ಗೆಸ್ ಮಾಡಿ ಯಾರದ್ದು ಸರಿ ಆಗುತ್ತೆ ನೋಡೋಣ. ಯಪ್ಪೋ ಏನು ಖತರ್ನಾಗಿದೆ ಮಾರ್ರಿ ಇವರು. ನನ್ನನ್ನು ಸೋಲ್ಸಿ ಬಿಡೋಣ ಡೈರೆಕ್ಟ್ ಅಂತೇಳಿ. ನಾನು ಹೇಳಿಲ್ಲ, ನನ್ನ ಒಪಿನಿಯನ್ ಕೊಡಲಿಲ್ಲ ಆಯಿತಾ. ರಿತು, ನಿಂದು ಸಿಲ್ವರಾ? ನಾನು ಹೇಳೋದು ಸಿಲ್ವರ್, ಇರಲಿ. ನೀನು ಹೇಳೋದು ವೈಟ್. ಸಿಲ್ವರ್ ಅದ್ರ ತಗೊಳ್ಬೇಕು, ಯಾವ ಕಲರ್ ಹೇಳ್ತಾ ನೋಡು ಅದು ತಗೊಳ್ಬೇಕು ಅಂತ ಅಷ್ಟೇ. ಅಲ್ಲ, ನಂಗೆ ನೀನು ಎಂತ ಅಂದ್ಕೊಂಡಿದ್ಯಾ? ನಂದೊಂದು ಏನು ಬ್ಯಾಂಕ್ ಇದೆಯಾ, ಅಥವಾ ಬ್ಯಾಂಕೆಲ್ಲ ಲೂಟಿ ಮಾಡಿದೀವ ನಾವು? ಎಂತ ಅವಸ್ಥೆ ನಿಂದು ಅಂತ ನೋಡೋಣ, ವೆಯ್ಟ್ ಮಾಡಿ. ಮತ್ತೆ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ, ನಾನು ಅವಾಗಲಿಂದ ಹೇಳಿದೆ ಸೇಫ್ಟಿ. ಸೊ ಪ್ಲೀಸ್ ಇದ್ರ ಬಗ್ಗೆ ತಾವು ಈ ಸಲ ಕೇಳಲೇಬೇಕು. ಸೇಫ್ಟಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಕಾರಲ್ಲಿ, ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಿಡ್ತೇವೆ, ಬಟ್ ಕಾರಲ್ಲಿ ಇಷ್ಟೊಂದು ಸೇಫ್ಟಿ ಫೀಚರ್ಸ್ ನಮಗೆ ಬೇಕೇ ಬೇಕು. ಮಾತ್ರ ಮಾರುತಿ ಇಸ್ ದ ಓನ್ಲಿ ಒಂದು ಕಾರ್ ವಿಚ್ ಇಸ್ ಗಿವನ್, ನಮ್ಮ ಬೇಸ್ ವೇರಿಯಂಟ್ ಇಂದನೂ ಇವರು ಇಷ್ಟು ಒಂದು ಸೇಫ್ಟಿ ಫೀಚರ್ಸ್ ನ ಕೊಟ್ಟಿದ್ದಾರೆ FX Swift ಅಲ್ಲಿ. ಸೊ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಸಿಗುತ್ತೆ. ಇಲ್ಲೂ ಜನ, ಅಲ್ಲೂ ಜನ, ಒಳಗೂ ಜನ. ಇಲ್ಲೇನಂದರೆ ಟಾಪ್ ವೇರಿಯಂಟ್ ಇದೆಯಲ್ಲ ಅದನ್ನು ಇಲ್ಲಿ ಲಾಂಚ್ ಮಾಡಿದ್ದಾರೆ. ಆಮೇಲೆ ಮಿಡ್ ವೇರಿಯಂಟನ್ನು ಒಳಗೆ ಲಾಂಚ್ ಮಾಡಿದ್ದಾರೆ. ಸೊ ಎರಡೂ ಕ್ಲೋಸರ್ ಲುಕ್ ತಗೋಬೇಕಂತಿದೆ, ಬಟ್ ಜನ ತುಂಬ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟರ್ನ್ ಬರಲಿ ಅಂತ ಅಲ್ವನ. ಎಷ್ಟು ಚಂದ ಇದೆ ಅದು. ಗ್ರಿಲ್ ನಂಗೆ ಸಖತ್ ಇಷ್ಟ. ಗ್ರಿಲ್ ಚಿಕನ್ ಮಾಡ್ತೀವಿ, ಅದ್ರ ಮೇಲೆ ಎಂತ ಮಾಡ್ತೀವಿ ಹೇಳು? ಅದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ ನಿಜವಾಗ್ಲೂ. ಆಯ್ತು, ಇದೀಗ ಫಸ್ಟ್ ಇದೊಂದು 10 ವರ್ಷ ಓಡಿಸ್ಕೊಳ್ಳೋಣ ಸ್ನೇಹ ನಮ್ಮದು, ಆಮೇಲೆ ಇದು ತಗೊಳ್ಳೋಣ. ಅಷ್ಟರೊಳಗೆ ನೀನು ಡ್ರೈವಿಂಗ್ ಕಲ್ತಿರ್ತೀಯಲ್ಲ? ಹಾಂ, ಇವತ್ತು ಬುಕ್ ಮಾಡುವ. ಹಾಂ, ಬರೋದ್ರೊಳಗೆ ನಾನು ಡ್ರೈವಿಂಗ್ ಕಲ್ತಿರ್ತೀನಿ, ಆಮೇಲೆ ಬರುತ್ತಲ್ಲ. ಅಡ್ಡಿಲ್ಲ. ಮಾವನವರಿಗೆ ಕಾಲ್ ಮಾಡು ಒಂದ್ಸಲ. ನನ್ನ ಮಾವಂಗೆ, ನಿನ್ನ ಮಾವಲ್ಲ, ನನ್ನ ಮಾವಂಗೆ ಕಾಲ್ ಮಾಡು. ಬಜೆಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸ್ಪಾನ್ಸರ್ಶಿಪ್ ಮಾಡಿ ಅಂತ ಹೇಳು. ಥ್ಯಾಂಕ್ ಯು. ಕಾರನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದಾರೆ ಜನರು. ಆಮೇಲೆ ಪ್ರೀ ಬುಕ್ ಮಾಡಿದವರು ಬಂದಿದ್ದಾರೆ, ಒಂದು 4-5 ಜನ ಇದ್ದಾರೆ ಪ್ರೀ ಬುಕ್ ಮಾಡಿದವರು. ನನಗೂ ನೆನಪಾಗ್ತಾ ಇದೆ, ನಾವು ಕುಂದಾಪುರದ ಫಸ್ಟ್ ಡಿಸೈರ್ ನಮ್ದಲ್ವಾ? ಹೌದು. ಎಷ್ಟು ಕಾದಿದ್ವಿ ಅಂದರೆ ಕಾದು ಅಂದರೆ ಸಖತ್ತು ಕ್ರೇಜ್ ಇತ್ತು ಅವಾಗ ಡಿಸೈರ್ ಲಾಂಚ್ ಆದಾಗ. ಯಾಕಂದ್ರೆ ಸ್ವಿಫ್ಟ್ ಡಿಸೈರ್ ಅಂತಿತ್ತು ಮೊದಲು. ಡಿಸೈರ್ ಅಂತ ಬಂದಾಗ ಅದು ಸಖತ್ತು, ಅಂದರೆ ಎದುರುಗಡೆ ಇರೋ ಆ ಗ್ರಿಲ್ಲು, ಆ ಲುಕ್ಕು. ನಾವು ಟಿವಿಯಲ್ಲಿ ನೋಡಿ ಆ್ಯಕ್ಚುಲಿ ಬಲೆನೋ ಪ್ಲ್ಯಾನ್ ಮಾಡಿದ್ವಿ ಆಯಿತಾ. ಬಲೆನೋ ಪ್ಲ್ಯಾನ್ ಮಾಡಿದ್ವಿ ಜಸ್ಟ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 2 ದಿನದ ಹಿಂದೆ ಟಿವಿಯಲ್ಲಿ ಆ್ಯಡ್ ಬರ್ತಾ ಇತ್ತು. ಅದರಲ್ಲಿ ಡಿಸೈರ್ದು ಆ್ಯಡ್ ಬಂತು. ಇತ್ತು ಎಷ್ಟು ಚೆನ್ನಾಗಿದೆಯಲ್ಲ, ತಗೊಂಡು ಬೇಡ ಅಂತ ಹೇಳಿದ್ದು. ಸೀದಾ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಬಂದ್ವಿ. ಅದು May 28ಗೆ ಅಲ್ವಾ, 2017. ಸೀದಾ ಬಂದ್ವಿ, ಪ್ರೀ ಬುಕ್ ಮಾಡಿದ್ವಿ, ಇಲ್ಲಿ ಮಾಡಿ ಹೋದ್ವಿ. ಆಮೇಲೆ ಕಾದ್ವಿ. ಆಮೇಲೆ ಲಾಸ್ಟಿಗೆ ಸೆಪ್ಟೆಂಬರ್ 5ಗೆ ಸಿಕ್ತು ನಮಗೆ. ಆ ದಿನ ಅನಂತ ನೋಪಿ ಇತ್ತು, ಒಳ್ಳೆ ದಿನನೇ. ಅನಂತ ಚತುರ್ದಶಿ. ಹೌದು. ಹಾಂ. ಸೊ ನಾವು ಇನ್ನದೇ ನಂಗೆ ಏನು ಕೊಡ್ತೇವೆ ಈಗ ಹೇಳ? ಕಲರ್ ನಾನು ಹೇಳಿದ್ದೆ ಬಂತಲ್ಲ, ಸಿಲ್ವರ್. ಇದು ಪಾನಿಪುರಿ ಬೇಕಾ, ಮಸಾಲೆ ಪುರಿ ಬೇಕಾ, ಚಾಟ್ ಬೇಕಾ, ಯಾವ್ದು ಬೇಕು? ನಾನು ಡ್ರೋನ್ ಫೋಟೋ ತೆಗಿತಿದ್ದಲ್ಲ, ಮೇಲಿಂದ ನೋಡ್ಬೇಕಾದ್ರೆ ವೈಟ್ ತೋರ್ತು ನಮಗೆ. ಅವು ಮನ್ಸಿಗೆ ಒಂದ್ಸಲ ಹೆಂಗೆ ಅನಿಸ್ತು ಗೊತ್ತಾ? ಸೋತ್ಬಿಟ್ನಲ್ಲ ಅನಿಸ್ತು. ಆ್ಯಕ್ಚುಲಿ ವೈಟ್ ಅದು. ವೈಟ್ ಅಲ್ಲ, ಅದು ಸಿಲ್ವರ್. ಅದು ವೈಟ್ ಅದು. ಒಂದು ನಿಮಿಷ ರಬೀರ್, ಅಲ್ಲಿ ನಿಲ್ಸಿರೋ ಕಾರ್ ಯಾವ ಕಲರ್ ಅದು? ಅದು ಹೆಸರು ಹೇಳ್ಬೇಕಾದ್ರೆ ಸಿಲ್ವರ್. ಹಾಂ, ಅದಕ್ಕೆ ಮಾರುತಿಯಲ್ಲಿ ಹೆಸರು ಇರೋದು ಸ್ಪ್ಲೆಂಡೆಡ್ ಸಿಲ್ವರ್ ಅಂತ ಹೇಳಿ. ಸಾಕಾ? ಸಿಲ್ವರೇ ಸಾಕಾ? ಇರ್ಲಿ ಮರೆ. ನಮ್ಮಿಬ್ಬರ ಮಧ್ಯೆ ಬೆಟ್ ಆಗಿತ್ತು, ಏನು ಗೊತ್ತಾ? ಅವಳು ವೈಟ್ ಅಂತ ಹೇಳಿದ್ದು, ನಾನು ಸಿಲ್ವರ್ ಅಂತ ಹೇಳಿದ್ದು. ನಾನು ವಿನ್ ಆದೆ ಅಷ್ಟೇ. ಈಗ ನನಗೆ ಗಿಫ್ಟ್ ಕೊಡಂದ್ರೆ, ನಂಗೆ ಗಿಫ್ಟ್ ಕೊಡಂದ್ರೆ ಪಾನಿಪುರಿ ಇದೆ, ಮಸಾಲೆ ಪುರಿ ಇದೆ, ಯಾವ್ದು ಬೇಕಾದ್ರೆ ಚೂಸ್ ಮಾಡೋ ಅಂತಿದ್ದಾಳೆ.
ನೀವು ಡಿಸೈಡ್ ಮಾಡಿ. ಗೊತ್ತಾಯ್ತಲ್ಲ ಆಯ್ತು. ನೆವರ್ ಮೆಸ್ ವಿತ್ ಮಿಸ್ಟರ್ ಕಾಮತ್. ಗೊತ್ತಾಯ್ತಾ ಮಿಸಸ್ ಕಾಮತ್? ನೀವ್ ಮನೆಗೆ ಬರುದಿಲ್ವಾ? ಬರ್ತಾನೆ ಬಾ, ಹತ್ರದಿಂದ ನೋಡಿ ಬರೋಣ ಕಾರ್ನ ಬಾ. ಹೊಸ ಗಾಡಿಯಲ್ಲಿ ಕೂತು ಸಖತ್ ಕಂಫರ್ಟಬಲ್ ಇದೆಯಲ್ಲ ಸೀಟ್ಸ್ ಎಲ್ಲ, ಸಿಕ್ಕಾಪಟ್ಟೆ ಇದೆ. ಡ್ರೈವಿಂಗ್ ಸೀಟಲ್ಲಿ ನಮ್ಮ ಸ್ನೇಹ ಕಾಮತ್ ಅವರು. ಈಗ ನಾನು ಹೋಗ್ತೀನಿ, ಹಾಕ ಡೋರ್ ಹಾಕ. ವಾವ್, ಬುರ್ರ್ ಎಷ್ಟು ದೂರ ಹೋಯ್ತು ನಡಿ ಗಾಡಿ. ಹೋಗ್ತಾ ಇದೆ ಸ್ಪೇಸಲ್ಲಿ ಹೋಗ್ತಾ ಇದೆ. ಇನ್ನೇನು 2 ನಿಮಿಷದಲ್ಲಿ ಚಂದ್ರಗ್ರಹ ತಲುಪಲಿದೆ. ಬಟ್ ಏನು ಗೊತ್ತಾ, ಇದರಲ್ಲಿ ಒಂದು ನನಗೆ ತುಂಬ ಖುಷಿಯಾಗಿದ್ದಂದರೆ ಬೇಸ್ ವೇರಿಯಂಟ್ ಇದೆಯಲ್ಲ ಅದರಲ್ಲೂ ಕೂಡ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ಬರೀ 2 ಅಂತ ಹೇಳಿ ಈಗ 6 ಏರ್ ಬ್ಯಾಗ್ಸ್ ಕೊಟ್ಟಿರೋದು ನಿಜಕ್ಕೂ ಒಂದು ಭಾಳ ಸಂತಸದ ವಿಷಯ. ಆಮೇಲೆ ಗಾಡಿಯಲ್ಲಿ ಇನ್ನೂ ಒಂದು ಏನಂದರೆ ಈ ಶೆಕೆಗಿದೆಯಲ್ಲ ಇವಾಗ ಸಖತ್ತೊಂದು ಇದು ಮಾಡಿದರೆ ಏನಂದರೆ ನಮ್ಮ ಡಿಸೈರಲ್ಲೂ ಇದೆ, ಅದು ಫ್ರಂಟ್ ಎ ಸಿ ವೆಂಟ್ ಜೊತೆಗೆ ರೇರಲ್ಲೂ ಎ ಸಿ ವೆಂಟ್ ಇದೆ. ಹಿಂದಿರೋರಿಗೂ ಬೇಗ ಕೂಲಿಂಗಿನ ಅನುಭವ ಸಿಗುತ್ತೆ. ನಾವು ಇದನ್ನೇ ತಗೊಂಡು ಹೋಗ್ಬಿಡುವ. ಏನು ಗೊತ್ತಾ, ನಮ್ದು ಇನ್ನೂ 3 ವರ್ಷ ವಾಯ್ದೆ ಇದೆ, ಆಯಿತಾ 3.5 ವರ್ಷ ವಾಯ್ದೆ ಉಂಟು ನಮ್ಮ ಕಾರಿದು. ಅಟ್ಲೀಸ್ಟ್ 10 ವರ್ಷ ಓಡಿಸ್ಬೇಕಂತ ತಗೊಂಡಿದ್ದು ನಾನು. ಯಾಕಂದರೆ ನಮ್ಮ ಓಡಿಸೋ ಸ್ಟೈಲ್ ಇದೆಯಲ್ಲ, ಫಸ್ಟ್ ಒಂದು 4 ವರ್ಷ ಓಡಿಸ್ಲೇ ಇಲ್ಲ ನಾವು. ಯಾಕಂದರೆ ಕೋಚಿಂಗ್ ಕ್ಲಾಸ್ ಮನೆ ಮೇಲೆ ಇತ್ತು. ಆಮೇಲೆ ಕೋವಿಡ್ ಟೈಮಲ್ಲೂ ಓಡಿಸ್ಲಿಲ್ಲ. ಆ್ಯಕ್ಚುಲಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಂದರೆ ಇತ್ತೀಚೆಗೆ ನಾವು ಟ್ರಾವೆಲ್ ವೀಡಿಯೋಸ್ ಮಾಡ್ತೀವಲ್ಲ ಆವಾಗ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ನೊಂದು 60,000 ಕಿಲೋಮೀಟ್ರ್ ಮಾತ್ರ ಓಡಿದ್ದು, ಆಯಿತಾ. ಅಟ್ಲೀಸ್ಟ್ 1 ಲ್ಯಾಕ್ ಅಂದರೆ ಒಂದು 5 ಡಿಜಿಟ್ ಫಿಗರ್ ಇದೆಯಲ್ಲ, 5 ಅಲ್ಲ 6 ಡಿಜಿಟ್ ಫಿಗರನ್ನು ರೀಚ್ ಮಾಡಿ ಆಮೇಲೆ ಬೇಕಾದ್ರೆ ಸೇಲ್ ಮಾಡೋಣ, ಆಯಿತಾ. ಸೊ ಅಲ್ಲಿ ತನಕ ಇನ್ನೇನೇನು ಬರುತ್ತೋ ಟೆಕ್ನಾಲಜಿಯಲ್ಲಿ. ಈ ಕಾರಂತೂ ಹೊಸ ಇಂಜಿನ್ ಹಾಕಿದ್ದಾರೆ, Z ಸೀರೀಸ್ ಇಂಜಿನ್ ಅಂತ. ನಿಮಗೆ ನಾರ್ಮಲ್ ಪೆಟ್ರೋಲ್ ವೇರಿಯಂಟಲ್ಲೇ ಆಲ್ಮೋಸ್ಟ್ 25+ ಕಿಲೋಮೀಟರ್ಸು ಮೈಲೇಜ್ ಸಿಗುತ್ತಂತೆ. ಇನ್ನು ನೆಕ್ಸ್ಟ್ CNG ವೇರಿಯಂಟ್ ಕೂಡ ಅವರು ರಿಲೀಸ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇನ್ನೂ ಜಾಸ್ತಿ ಮೈಲೇಜ್ ಬರ್ಬೋದು, ನೋಡೋಣ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ. ಸದ್ಯಕ್ಕೆ ಪೆಟ್ರೋಲ್ ವೇರಿಯಂಟ್ ಅಂತೂ ಲಾಂಚ್ ಆಗಿದೆ. ಸೊ ಬಹಳ ಒಂದು ಖುಷಿಯಾಗಿದೆ ಈ ಲಾಂಚ್ ಇವೆಂಟಲ್ಲಿ ಪಾಲ್ಗೊಂಡು. ಗಾಡಿನ ಸ್ಪೆಸಿಫಿಕೇಷನ್ ಎಲ್ಲ ಆವಾಗಲೇ ನೋಡಿಬಿಟ್ರಲ್ಲ ನೀವು ಹೆಂಗಿದೆ ಏನು ಅಂಥೇಳಿ. ಪ್ರೈಸ್ ಕೂಡ ಹಾಗೆ ಎಕ್ಸ್-ಶೋರೂಮ್ ಪ್ರೈಸು 6.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಟಾಪ್ ವೇರಿಯಂಟ್ ತನಕ ಹೋಗ್ಬೇಕಾದ್ರೆ ನಿಮಗೆ 11.5 ತನಕ ಹೋಗುತ್ತೆ ಆನ್ ರೋಡ್ ಪ್ರೈಸು. ಟಾಪ್ ವೇರಿಯಂಟ್ ಅಂದರೆ ನಿಮಗೆ ಒಳ್ಳೊಳ್ಳೆ ಫೀಚರ್ಸು ಸಿಗುತ್ತೆ ಅದರಲ್ಲಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಚೆನ್ನಾಗಿದೆ, ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಸಿಗುತ್ತೆ. ಸೊ ಎನಿವೇಸ್ ಹೋಗಲಿ, ರೈಟಾ ಪೊಯ್ಯ ಪೆಟ್ರೋಲ್ ಇಲ್ಲ ಮುಂದಕ್ಕೆ ಹೋಗೋದಿಲ್ಲ ಗಾಡಿ. ಎಸ್, ಖುಷಿ ಆಯಿತು ನಮಗೆ ಈವೆಂಟಲ್ಲಿ ಪಾಲ್ಗೊಂಡು. ಇಲ್ಲಿಂದ ವಾಪಸ್ ಮನೆಗೆ ಹೋಗಬೇಕು. ಕಾರಂತೂ ನೋಡಿ ಭಾಳ ನಿಜವಾಗ್ಲು ಕಣ್ಣು ತಂಪಾಗ್ಬಿಡ್ತು ಒಂದ್ಸಲ, ಅಷ್ಟು ಚೆನ್ನಾಗಿದೆ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದ್ರೆ ಫ್ರಂಟ್ ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದ್ದಾರೆ ಅಂದ್ರೆ ವಾವ್ ಅಷ್ಟೇ. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನ್ಸಿಕೆಗಳನ್ನ ಈಗ ಫೋಟೋ ಶೂಟ್ ಮಾಡ್ಕೊಳ್ಬೇಕಿತ್ತು ನಮ್ಮ ಜೊತೆ, ಕಾರ್ ಜೊತೆಗೆ. ಎಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಸಿ ಯು.